ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕಂಚಿಕೆರೆ ಗ್ರಾಮದ ವಿವಿಧ ಕಾಮಗಾರಿಗಳಿಗೆ ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಭೂಮಿಪೂಜೆ ನೆರವೇರಿಸಿ ಮಾತನಾಡಿ, ಕಂಚಿಕೆರೆ ಗ್ರಾಮದ ಎಸ್.ಟಿ. ಕಾಲೋನಿಯಲ್ಲಿ ಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ 100.00 ಲಕ್ಷಗಳು ಮತ್ತು ಕಂಚಿಕೆರೆಯಿಂದ ಹೊಸಹಳ್ಳಿ ಕ್ರಾಸ್ ವರೆಗೆ ರಸ್ತೆ ಅಭಿವೃದ್ಧಿಗೆ 100.00 ಲಕ್ಷಗಳು. ಈ ದಿನ ತಾಲೂಕಿನ ಮಾಚಿಹಳ್ಳಿ ಕೊರಚರಹಟ್ಟಿ 25.00 ಲಕ್ಷಗಳು, ಅಲ್ಮಸಿಕೆರೆ 35.00 ಲಕ್ಷಗಳು, ನೀಲಗುಂದ ಗ್ರಾಮಕ್ಕೆ 15.00 ಲಕ್ಷಗಳು, ಮಾಡಲಗೇರಿ 25.00 ಲಕ್ಷಗಳು, ಕೊಮಾರನಹಳ್ಳಿ ಗ್ರಾಮಕ್ಕೆ 100.00 ಲಕ್ಷಗಳು, ಬಾಗಳಿ ಗ್ರಾಮಕ್ಕೆ 50.00 ಲಕ್ಷಗಳು, ಕೋಡಿಹಳ್ಳಿ ಗ್ರಾಮಕ್ಕೆ 50.00 ಲಕ್ಷಗಳು. ಒಟ್ಟು 5,16,25,000 ರೂಪಾಯಿಗಳು ವಿವಿಧ ಕಾಮಗಾರಿಗಳ ಭೂಮಿಪೂಜೆ ನೆರವೇರಿಸಿದ್ದೇನೆ. ಕೆ.ಆರ್.ಡಿ.ಪಿ ಯೋಜನೆಯಡಿಯಲ್ಲಿ 34 ಕೋಟಿ ಅನುದಾನ ತಂದಿದ್ದೇನೆ. ಕಂಚಿಕೆರೆ ಪಂಚಾಯಿತಿಗೆ 20 ಕೋಟಿ ಅನುದಾನ ನೀಡಿದ್ದೇನೆ. ಎಂ.ಪಿ. ರವೀಂದ್ರರವರು ಹರಪನಹಳ್ಳಿ ತಾಲೂಕನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿಸಿದ್ದಕ್ಕೆ ಸಾಕಷ್ಟು ಅನುದಾನ ಬಂದಿದೆ. ಇದರಿಂದ ನಮ್ಮ ತಾಲೂಕಿನ ಜನಕ್ಕೆ ಅನುಕೂಲವಾಗಿದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೂ ಹಂತ ಹಂತವಾಗಿ ಅನುದಾನ ನೀಡುತ್ತೇನೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ.ವಿ. ಅಂಜಿನಪ್ಪ, ದಿಶಾ ಕಮಿಟಿ ಸದಸ್ಯ ಹಾಗೂ ಪಿ.ಎಲ್.ಡಿ. ಬ್ಯಾಂಕ್ನ ನಿರ್ದೇಶಕ ರೆಡ್ಡಿ ಶಾಂತಕುಮಾರ್, ಪಿ.ಎಲ್.ಡಿ. ಬ್ಯಾಂಕ್ನ ನಿರ್ದೇಶಕ ದಾದಾಪೀರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೀಲಮ್ಮ ಮಂಜುನಾಥ್, ಉಪಾಧ್ಯಕ್ಷೆ ತನುಜಾ ನಾಗರಾಜ್, ಎಸ್. ಸದ್ಯೋಜಾತಪ್ಪ, ಜಿ.ಎಂ. ಕರಿಬಸಯ್ಯ, ಡಿಶ್ ನಾಗರಾಜ್, ಕೆಂಚನಗೌಡ್ರು, ಹನುಮಂತಪ್ಪ, ಎನ್.ಎಂ. ಕೊಟ್ರಯ್ಯ, ಜಿ. ಕೆಂಚಪ್ಪ, ಮತ್ತಿಹಳ್ಳಿ ಸಿದ್ದಪ್ಪ, ಕೆ.ಪಿ. ಬಸವರಾಜಪ್ಪ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯೆ ಜಯಲಕ್ಷ್ಮಿ, ಪಿಡಿಒ ದುರುಗಪ್ಪ, ಇಂಜಿನಿಯರ್ ಶಂಕರ್ ನಾಯ್ಕ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವರ್ಷ ಇಷ್ಟಿಷ್ಟೇ ಅಂತ ಕೊಟ್ಕೊಂಡು ಹೋಗ್ತೀವಿ. ಅನುದಾನದ ಮೇಲೆ ನಾನು ಎಲ್ಲ ಹಳ್ಳಿಗಳನ್ನು ಮುಟ್ಟಬೇಕಾಗುತ್ತೆ. ನನ್ನ ಅನುದಾನದ ಬಜೆಟ್ ಎಷ್ಟು ಬರುತ್ತೋ ಅದನ್ನ ನಾವು ನೋಡ್ಕೊಂಡು ಮಾಡ್ಕೊಂಡು ಹೋಗ್ತೀನಿ. ಬಟ್ ಒಂದ್ಸಲ ಒಂದು ಹಳ್ಳಿ ಕೊಟ್ಟರೆ ಇನ್ನೊಂದ್ಸಲ ಇನ್ನೊಂದು ಬೇರೆ ಕೊಟ್ಟಿರ್ತೀವಿ. ಪ್ರತಿಯೊಂದು ಒಂದೊಂದೇ ಕೊಟ್ಕೊಂತ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಆಗೋದಿಕ್ಕೆ ಟೈಮ್ ಬೇಕು. ಒಂದೇ ಸಲ ಎಲ್ಲ ಮಾಡೋದಿಕ್ಕೆ ಆಗೋದಿಲ್ಲ. ನನಗೆ ಅನುದಾನ ಕೊಟ್ಟಾಗ ಎಲ್ಲರಿಗೂ ಡಿವೈಡ್ ಮಾಡ್ತೀವಿ ಇಷ್ಟಿಷ್ಟು ಅಂತ. ಅಲ್ಲೇ ಮಾಡ್ಕೊಂಡ್ ಬಂದಿರ್ತೀವಿ. ನಾವು ಅದ್ರ ಜೊತೆಗೆ ನಾವು ಮಾಡ್ಬೇಕಾಗುತ್ತೆ. ಅಕ್ಷರ ಯೋಜನೆಗೆ ಬೇರೆ ತೆಗೆದಿಡ್ಬೇಕು, ಆರೋಗ್ಯಕ್ಕೆ ಬೇರೆ ತೆಗೆದಿಡ್ಬೇಕು. ಪ್ರತಿಯೊಂದಕ್ಕೂ ಇಷ್ಟು ಅಂತ ತೆಗೆದಿಟ್ಟಾದ್ಮೇಲೆ ನಮಗೇನ್ ಬರುತ್ತೋ ಅದು ಮಾಡಿ ಕೊಡ್ತೀನಿ ಅಂತ ಹೇಳ್ತಾ, ಇದೇ ಪ್ರೀತಿ ಹಿಂಗೆ ಇರ್ಲಿ. ಕಂಚಿಕೇರಿ ನಮ್ಮ ತಂದೆ ಕಾಲದಿಂದನೂ ನಾನು ನೋಡ್ಕೊಂಡ್ ಬಂದಿರೋದು. ಅದೇನು ಹೊಸದಲ್ಲ ನನಗಿದು. ಚಿಕ್ಕ ವಯಸ್ಸಿನಿಂದನೂ ಕಂಚಿಕೇರಿ ಬಗ್ಗೆ ಹರಪನಹಳ್ಳಿ ತಾಲೂಕಲ್ಲಿ ನನಗೆ ಗೊತ್ತಿದ್ದೇ ಊರುಗಳು ಅಂದ್ರೆ ಕಂಚಿಕೇರಿ ಮತ್ತು ತೆಲಗಿ, ಇವೆರಡರಲ್ಲಿ ಚಿಕ್ಕಟೇರಿ ಭಾಗ. ಅದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸೇರಿತ್ತು, ಹಡಗಲಿಗೆ ಸೇರಿತ್ತು ಅದು ಅವಾಗ ಚಿಕ್ಕಟೇರಿ ಭಾಗ. ಇವೆರಡು ಹಳ್ಳಿಯ ತಾಲೂಕಲ್ಲಿ ಇವೆರಡು ಹಳ್ಳಿ ನನಗೆ ಚೆನ್ನಾಗಿ ಪರಿಚಯ ಇದ್ದಿದ್ದು. ಬೇರೆ ಊರುಗಳು ಎಲ್ಲಿದೆ ಅಂತ ಗೊತ್ತಿರ್ಲಿಲ್ಲ, ಎಲ್ಲ ಗೊತ್ತಾಗಿದೆ. ಈ ಪ್ರತಿಯೊಂದು ಊರಲ್ಲಿ ಏನೇನಿಲ್ಲ ಅಂತ ನಮ್ಮ ಲಿಸ್ಟಲ್ಲಿ ಇದೆ. ಅದನ್ನ ಒಂದೊಂದೇ ಮಾಡ್ಕೊಂಡು ಹೋಗ್ತೀವಿ. ಎಲ್ಲರೂ ಇನ್ನೊಂದು ಮಾತು ಕೇಳ್ತೀರಂತ ಗೊತ್ತು. ಸಿ ರೋಡು, 2 ಡ್ರೈನೇಜ್, ಇದನ್ನು 1 ಕೋಟಿ. ಇದು ಇಲ್ಲಿ ಕಂಚಿಕೇರಿ ಗ್ರಾಮದ ಎಸ್.ಟಿ. ಕಾಲೋನಿಯಲ್ಲಿ ಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ 4 ಕಡೆಗೆ. ಇದು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಪ್ರಗತಿ ಕಾಲೋನಿ ಅಂತ ಒಂದು ಯೋಜನೆ. ಇದು ಹೊಸದಾಗಿ ಮಾಡಿರೋದು. ಈ ಯೋಜನೆಯಲ್ಲಿ ನಿಮ್ಮದು ಕಂಚಿಕೇರಿ ಗ್ರಾಮಕ್ಕೆ 1 ಕೋಟಿ, ಇದು 1 ಕೋಟಿ, ಇನ್ನೊಂದು ಕೋಟಿ, 2 ಕೋಟಿ ಆಯ್ತು. ಮತ್ತೆ ಕುಮಾರನಹಳ್ಳಿಯಲ್ಲಿ 1 ಕೋಟಿ, ಕೋಡಿಹಳ್ಳಿ ಬಾವಿಹಳ್ಳಿ ಇದು 1 ಕೋಟಿ, ಆಮೇಲೆ ಅಲ್ಮರ್ಸಿಕೆರೆ ಅಂತ 4 ಹಳ್ಳಿಗಳು. ಒಟ್ಟು ಟೋಟಲ್ ಅದು 3 ಕೋಟಿ. ಇವತ್ತಿಂದ 1 ಕೋಟಿ 2 ಮಾಡ್ತಾ ಇರೋದ್ರಿಂದ ಒಟ್ಟು 4 ಕೋಟಿ ಕಾಮಗಾರಿಗೆ ಇವತ್ತು ಮಾಡಿದ್ದೇವೆ.